ಹಲಗಲಿ ಬೇಡರ ಕಥೆ ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾದ ಸಾಹಸಗಾಥೆ. ಇದು ಧೈರ್ಯ, ಸ್ವಾಭಿಮಾನ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದೆ. ಕರ್ನಾಟಕದ ಇಂದಿನ ಬಾಗಲಕೋಟೆ ಜಿಲ್ಲೆಯ ಹಳಗಾಲಿ ಗ್ರಾಮದಲ್ಲಿ ಬೇಡರ ಸಮುದಾಯದವರು ವಾಸಿಸುತ್ತಿದ್ದರು. ಇವರು ಶೂರ ಯೋಧರು ಮತ್ತು ನಿಪುಣ ಬೇಟೆಗಾರರು. ತಮ್ಮ ಪರಂಪರೆ, ಗೌರವ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಇವರ ಜೀವನದ ಪ್ರಮುಖ ಉದ್ದೇಶವಾಗಿತ್ತು. 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಪ್ರಾರಂಭವಾದಾಗ ಅದರ ಪರಿಣಾಮ ಹಲಗಲಿಗೂ ತಲುಪಿತು. ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಬಲಪಡಿಸಲು ಕಠಿಣ ನಿಯಮಗಳನ್ನು ಜಾರಿಗೆ ತಂದರು. ಜನರಿಂದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳುವ ಆದೇಶವು ಅದರಲ್ಲಿ ಒಂದು. ಆದರೆ ಬೇಡರರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೇವಲ ಯುದ್ಧೋಪಕರಣಗಳೆಂದು ಮಾತ್ರ ನೋಡಲಿಲ್ಲ. ಅವು ಅವರ ಗೌರವದ ಸಂಕೇತವಾಗಿದ್ದವು. ಆದ್ದರಿಂದ ಅವರು ಬ್ರಿಟಿಷರ ಆದೇಶವನ್ನು ತಿರಸ್ಕರಿಸಿದರು. ಬ್ರಿಟಿಷ್ ಅಧಿಕಾರಿಗಳು ಹಲವು ಬಾರಿ ಅವರನ್ನು ಶರಣಾಗು ಮಾಡಲು ಪ್ರಯತ್ನಿಸಿದರು. ಆದರೆ ಹಲಗಲಿ ಬೇಡರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ. ಕೊನೆಗೆ 1858ರಲ್ಲಿ ಬ್ರಿಟಿಷರು ದೊಡ್ಡ ಸೇನೆಯೊಂದಿಗೆ ಹಲಗಲಿಯ ಮೇಲೆ ದಾಳಿ ನಡೆಸಿದರು. ಸಣ್ಣ ಗುಂಪಾಗಿದ್ದರೂ ಬೇಡರು ಅಪಾರ ಧೈರ್ಯದಿಂದ ಹೋರಾಡಿದರು. ತಮ್ಮ ನೆಲ, ತಮ್ಮ ಗೌರವ ಮತ್ತು ತಮ್ಮ ಹಕ್ಕಿಗಾಗಿ ಅವರು ಹೋರಾಟ ನಡೆಸಿದರು. ಅವರ ಶೌರ್ಯ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿಸಿತು. ಆದರೆ ಬ್ರಿಟಿಷರ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ದೊಡ್ಡ ಸೇನೆಯ ಎದುರು ಅವರು ನಿಧಾನವಾಗಿ ಹಿನ್ನಡೆಯಾಗಬೇಕಾಯಿತು. ಈ ಹೋರಾಟದ ನಂತರ ಹಲವಾರು ಬೇಡರನ್ನು ಬಂಧಿಸಲಾಯಿತು. ಕೆಲವರನ್ನು ಕಾರಾಗೃಹಕ್ಕೆ ಕಳುಹಿಸಲಾಯಿತು ಮತ್ತು ಕೆಲವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಯಿತು. ಅನೇಕ ಶೂರರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದರು. ಹಲಗಲಿ ಬೇಡರ ಹೋರಾಟವು ಕೇವಲ ಒಂದು ಗ್ರಾಮ ಅಥವಾ ಸಮುದಾಯದ ಹೋರಾಟವಲ್ಲ. ಅದು ಬ್ರಿಟಿಷರ ವಿರುದ್ಧದ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಅಧ್ಯಾಯವಾಗಿದೆ. ತಮ್ಮ ಹಕ್ಕು ಮತ್ತು ಸ್ವಾಭಿಮಾನಕ್ಕಾಗಿ ಅವರು ತೋರಿಸಿದ ಧೈರ್ಯ ಇಂದಿಗೂ ನಮಗೆ ಪ್ರೇರಣೆಯಾಗಿದೆ. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಾವ ಸಂದರ್ಭದಲ್ಲಿಯೂ ನಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಬೇಕು. ಹಲಗಲಿ ಬೇಡರ ಸಾಹಸಗಾಥೆ ಇಂದಿಗೂ ಕರ್ನಾಟಕದ ಜನರ ಹೃದಯದಲ್ಲಿ ಅಮರವಾಗಿದೆ.